ಪಾಪುಗೆ ಮುಡಿ ಕೊಡಿಸ್ಬೇಕು ಅಂತೇಳಿ ನಾವು ಹೊಟ್ಟಿರೋದು ನಮ್ಮ ಮನೆ ದೇವ್ರ ದೇವಸ್ಥಾನ ಅಂದರೆ ಅರ್ಕಲಗುಡಿಗೆ ಹೊಟ್ಟಿದ್ದೀವಿ, ಅಂದರೆ ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ. ನಾವು ಓಡೋಷ್ಟರಲ್ಲಿ ಬೆಳಕಾಗ್ಬಿಟ್ಟಿತ್ತು, ಅಂದರೆ 6 ಗಂಟೆ ಹತ್ತಿರ ಆಗಿತ್ತು. ಇನ್ನು ಮನೆಯಿಂದನೇ ಮಾವಿನಕಾಯಿ ಚಿತ್ರಾನ್ನ ಕೂಡ ಮಾಡ್ಕೊಂಡು ಹೋಗಿದ್ವಿ. ಅದನ್ನು ಅಲ್ಲೇ ಒಂದು ನಿಯರ್ ಬೈ ಯಾವುದೋ ಒಂದು ಪ್ಲೇಸಲ್ಲಿ ಕುತ್ಕೊಂಡು ತಿನ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಪಾಪು ಅವ್ರ ಪಪ್ಪನ ಹತ್ರ ಹೋಗೋದು ಸಿಕ್ಕಾಪಟ್ಟೆ ಹೇಳ್ತಾ ಇದ್ಲು, ಅವ್ರ ಪಪ್ಪನ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದ್ದಾಳೆ ಕೂಡ. ಹಾಗೆ ಇನ್ನು ಅರ್ಕಲಗೂಡಲ್ಲಿ ಹೂವೆಲ್ಲ ತೊಗೋಬೇಕಾಗಿತ್ತು ಅಂತ ನಿಲ್ಲಿಸಿದಾಗ ಅಲ್ಲಿರೋರ್ನೆಲ್ಲರನ್ನೂ ಮಾತಾಡಿಸ್ತಾ ಇದ್ಲು. ಹೊಸೊಬ್ರು ಯಾರೂ ಕಾಣಂಗಿಲ್ಲ, ಇವಳಿಗೆ ಎಲ್ಲರೂ ಮಾತಾಡಿಸ್ತಾಳೆ. ಅಂದರೆ ಸಿಗ್ನಲಲ್ಲಿ ಆಗಿರ್ಬೋದು, ಯಾವುದೇ ಒಂದು ಪ್ಲೇಸಿಗೆ ಹೋದ್ರು ಅವರೆಲ್ಲರೂ ಮಾತಾಡಿಸ್ದೇ ಬರೋದಿಲ್ಲ. ಅವ್ರು ನೋಡಿಲ್ಲ ಅಂದರೆ ಇವಳು ನಗಾಡಿ ಅವ್ರನ್ನ ಮಾತಾಡಿಸೋದೆಲ್ಲ ಮಾಡ್ತಾಳೆ. ಹಾಗೆ ನಿನ್ನ ದೇವಸ್ಥಾನ ಕೂಡ ಬಂದಮೇಲೆ ದೇವಸ್ಥಾನದಲ್ಲಿ ಯಾವುದೋ ಒಂದು ತೊಟ್ಲು ಶಾಸ್ತ್ರ ನಡೀತು. ನಾವು ಗೊತ್ತಿಲ್ಲ, ಅದೆಲ್ಲ ಮುಗ್ದಿತ್ತು. ನಮಗೂ ಕೂಡ ಸರಿ ಹೋಯಿತು, ಯಾಕಂದರೆ ಅವ್ರಿಗೂ ಅರ್ಜೆಂಟ್ ಇರುತ್ತೆ, ನಮಗೂ ಅರ್ಜೆಂಟ್ ಇರುತ್ತೆ. ಅದು ಸರಿಯೇ ಹೋಗ್ತಾ ಇರಲಿಲ್ಲ. ನಾವು ಹೋಗೋಷ್ಟರಲ್ಲೆಲ್ಲ ಕಂಪ್ಲೀಟ್ ಆಗಿತ್ತು. ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಥರ ಕೂರಿಸ್ಬಿಟ್ಟು ಒಂದು ಪಾಪುಗೆ ಒಂದು 3 ಕಡೆ ಪಂಚಮುಡಿ ಅಂತ ಹೇಳಿ ತೆಗಿತಾರೆ. ಒಬ್ಬರು ಒಂದೊಂದು ಥರ ಶಾಸ್ತ್ರ ಮಾಡ್ತಾರೆ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಪಾಪುಗೆ ಸ್ಟಿಚ್ ಮಾಡಿಸಿರುವಂಥ ಡ್ರೆಸ್ಸು ಹೇಗೆ ಕಾಣಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.